ಎಲ್ಲ ಪ್ರೀತಿಯ ವೀಕ್ಷಕರಿಗೆ ನಮಸ್ಕಾರ. ಕಾವೇರಿ ಹರಿವಳು ನನ್ನ ಮನೆಯ ಅಂಗಳದಲ್ಲಿ, ಕಸ್ತೂರಿ ಮೆರೆವಳು ನನ್ನ ಮಡದಿ ಮಲ್ಲಿಗೆಯಲ್ಲಿ. ಎಂಥ ಸಾಲು! ವಿಸ್ತಾರವಾಗಿ ಬರೆಯೋಕೋದ್ರೆ ಎಷ್ಟು ಬರಿಬೋದು, ಅದನ್ನ ಎರಡೇ ಸಾಲಿ ಬರೆದುಬಿಟ್ರು. ರಾಜ್ ಕಿಶೋರ್ ಡೈರೆಕ್ಟ್ ಮಾಡಿದಂಥ ಸಿನಿಮಾ ಮಲ್ಲಿಗೆ ಹೂವೆ 1992 ಬರುತ್ತೆ. ಸಿಂಗ್ ಬಾಬು ಡೈರೆಕ್ಟ್ರು, ಹಂಸಲೇಖ ಅವರು ಮ್ಯೂಸಿಕ್ ಲಿರಿಕ್ಸು. ಇಲ್ಲಿ ಯೇಸುದಾಸ್ ಅವರು, ಮಾಧವಪೆದ್ದಿ ರಮೇಶ್ ಅವರು, ಚಿತ್ರಮ್ಮ, ಮಂಜುಳಾ ಗುರುರಾಜ್ ಅವರು, ಸೋನಲತಾ ಮೇಡಮ್ ಎಲ್ಲ ಹಾಡಿದ್ರು. ಒಳ್ಳೆ ಒಳ್ಳೆ ಹಾಡುಗಳಿತ್ತು. ಇದರ ಒಂದು ಕಂಪೋಸಿಂಗು ಲಿರಿಕ್ಸ್ ಎಲ್ಲ ಸಂಖ್ಯಾ ಸ್ಟುಡಿಯೋದಲ್ಲೇ, ಅಲ್ಲೇ ಹಂಸಲೇಖ ಅವರು ಬರೆಯೋದು. ಅಂದವೋ ಅಂದವು, ಇದು ಆ್ಯಕ್ಚುಲಿ ಮನೋಹರ್ ಸರ್ ಮುಂದೆನೇ ಹಂಸಲೇಖ ಅವರು ಬರೆದಿದ್ದು. ಅದು ಚೆನ್ನಾಗಿದೆ. ಅದು ರಾಜ್ ಕಿಶೋರ್ ಅವರು ಹೇಳ್ತಾರೆ, ಈ ಥರ ಅಂಬರೀಷ್ ಅವ್ರಿಗೊಂದು ಹಾಡಬೇಕು, ತನ್ನ ಹೆಂಡತಿನ ಹೊಗಳ್ಬೇಕು, ಊರಿಗೆ ವಾಪಸ್ ಆದಾಗ ಆ ಪ್ರಕೃತಿ ನೋಡಿಕೊಂಡು ಒಂದು ಕನ್ನಡ ನಾಡು ಮಹತ್ವ ಹೇಳೋ ಥರ ಒಂದು ಹಾಡು ಮಾಡಿ ಅಂತ ಹೇಳಿದಾಗ ಸಿಂಪಲಾಗಿ ಬರೀತಾರೆ. ಸೂಪರ್ ಹಿಟ್ ಆಗೋಯ್ತು. ಸಿಂಪಲ್ ಹಾಡು ಸೂಪರ್ ಹಿಟ್ ಅಂತ ಅರ್ಥ ಇರೋವಂಥ ಹಾಡೋದು. ಇದರ ಟ್ರ್ಯಾಕ್ ಎಲ್ಲ ಆಡಿದ್ದು ಶಾಸ್ತ್ರಿ ಸರು ಹಾಗೂ ಚಂದ್ರಿಕಾ ಗುರುರಾಜ್ ಅವರು. ಅಂದವು ಹಾಡನ್ನ ಸಿಂಗಲ್ ಟೇಕ್ ಚಂದ್ರಿಕಾ ಮೇಡಮ್ ಆಡಿರ್ತಾರೆ. ಯೇಸುದಾಸ್ ಅವರು ಯಾವಾಗ ಆಡಕ್ಕೆ ಬಂದ್ರು ಅವ್ರಿಗೆ ಅಸ್ಟೆಂಟಾಗಿ ಅವರ ಕ್ಲೋಸ್ ಫ್ರೆಂಡು ಕೂಡ ಅವರು ಶಶಿಧರನ್ ಅಂತ ಅವ್ರು ಒಟ್ಟಿಗೆ ಇರ್ತಾರೆ. ವಾಕ್ಮೆನ್ನಲ್ಲಿ ಕೇಳ್ತಾರೆ, ಟ್ರ್ಯಾಕ್ ಆಡಿದೆಲ್ಲ ಕೇಳ್ತಾರೆ. ಯೇಸುದಾಸ್ ಅವರು ಎಲ್ಲ ಕೇಳಿ ಒಂದು 2-3 ಸಲ ಕೇಳ್ತಾರೆ. 1 ಅವರ್ ಪ್ರಾಕ್ಟೀಸ್ ಮಾಡ್ತಾರೆ, ರಿಹರ್ಸಲ್ ಎಲ್ಲ ಮಾಡಿ ಆಮೇಲೆ ಹಾಡೋದು. ಹಾಡಿ ಬಂದಮೇಲೆ ಕೇಳ್ತಾರೆ, ಅವ್ರ ಅಸ್ಟೆಂಟ್ನ ಕೇಳ್ತಾರೆ, ಯಾರು ಟ್ರ್ಯಾಕ್ ಆಡಿದ್ದಿಲ್ಲಿ ಅಂತ. ಶಶಿಧರನ್ ಅವರು ಯೇಸುದಾಸ್ ಅವರು ಹೇಳ್ತಾರೆ, ಚಂದ್ರಿಕಾ ಮೇಡಮ್ ಅಂತ ಇವರು ಗಾಯಕಿ ಪ್ಲಸ್ ಟ್ರ್ಯಾಕ್ ಇವರೇ ಆಡಿದ್ದು ಅಂತ. ವೆರಿ ಟ್ಯೂನ್ಫುಲ್ ಸಿಂಗರ್ ನೀವು, ತುಂಬ ಚೆನ್ನಾಗಿ ಆಡಿದ್ದೀರಾ. ನಮಗೆಲ್ಲ ತುಂಬ ಕೆಲಸಗಳಿರಲ್ಲ, ನೀವು ನಾವೇನು ಮಾಡ್ತೀವೋ ಮ್ಯಾಜಿಕ್ ಅದನ್ನೆಲ್ಲ ನೀವು ಮಾಡಿ ಟ್ರ್ಯಾಕಲ್ಲಿ ಮಾಡಿರ್ತೀರಾ, ನಮಗೆ ಅದು ರಿಹರ್ಸಲ್ ಮಾಡಿ ಆಡೋಕ್ಕೆ ಈಸಿ ಆಗುತ್ತೆ, ವೆರಿ ಗುಡ್ ಅಂತ ಹೇಳ್ತಾರೆ. ಅದು ತುಂಬ ಖುಷಿಯಾಗ್ಬಿಡುತ್ತೆ ಚಂದ್ರಿಕಾ ಮೇಡಮ್ ಅವರಿಗೆ. ಇನ್ನು ಮುಂದಕ್ಕೆ ನಾನು ಸ್ಟೇಜ್ ಪ್ರೋಗ್ರಾಮ್ ಕೊಟ್ಟರೆ ನನ್ನೊಟ್ಟಿಗೆ ನೀವು ಹಾಡಬೇಕು ಅಂತಾರೆ. ಅಲ್ಲಿಂದ ಅಮೇರಿಕೆ ಹೊರಗೋಗುತ್ತೆ ಪಯಣ. ಚಂದ್ರಿಕಾ ಮೇಡಮ್ ಯೇಸುದಾಸ್ ಅವರ ಒಂದು ಪ್ರೋಗ್ರಾಮ್ಗೆ ಅಮೆರಿಕಕ್ಕೆ ಹೋಗಿ ಕೂಡ ಅಲ್ಲಿ ವೇದಿಕೆ ಹಂಚ್ಕೊಂಡಿದ್ದಾರೆ. ಆ ಒಂದು ಬಾಂಧವ್ಯ ಈಗಲೂ ಹಾಗೇ ಇದೆ. ಈ ಹಾಡೇ ಕಾರಣ ಅದಕ್ಕೆ. ಅಲ್ಲಿ ನೋಡಿ, ಸ್ಟಾರ್ಟಿಂಗ್ ಒಂದು ಟ್ಯೂನ್ ಬರುತ್ತೆ, ಅದು ಶಯನಾಯಿ ಥರ ಕೇಳುತ್ತೆ, ಓಲಾಗ ಥರ ಕೇಳುತ್ತೆ. ಅದು DX7 ಕೀಬೋರ್ಡ್ ಟೋನ್. ಅದು ಚಿನ್ನ ಅಂತೇಳೋರು ಪ್ಲೇ ಮಾಡಿದ್ದದು. ಅದರಲ್ಲಿ ಮಾಸ್ಟರ್ ಅವರು ಸಖತ್ತಾಗಿ ಪ್ಲೇ ಮಾಡಿದ್ರು. ಅದು ಕೇಳುವಾಗ ಒಂದು ಖುಷಿ ಟ್ರಿಗರ್ ಆಗ್ತೀವಿ ನಾವು, ಅಷ್ಟು ಒಳ್ಳೆ ಒಂದು ಕಂಪೋಸಿಂಗ್ ಅದು. ಹಂಸಲೇಖ ತುಂಬ ಯೂಸ್ ಮಾಡಿದ್ರು ಆ ಥರ ಎಲ್ಲ ಅವಾಗ. ಕಾವೇರಿ ಹರಿವಳು ನನ್ನ ಮನೆಯ ಅಂಗಳದಲ್ಲಿ, ಕಸ್ತೂರಿ ಮೆರೆವಳು ನನ್ನ ಮಡದಿ ಮಲ್ಲಿಗೆಯಲ್ಲಿ. ಎಂಥ ಲಿರಿಕ್ಸು! ಸಹ್ಯಾದ್ರಿ ಕಾಯುವಳು ನನ್ನ ಮನೆಯ ಕರುಣೆಯ ಮೇಲೆ, ಆಗುಂಬೆ ನಗುವಳು ನನ್ನ ಮಡದಿ ನೊಸಲಿನ ಮೇಲೆ. ನೊಸಲು ಅಂದರೆ ಹಣೆ. ಎಂಥ ಪದಪ್ರಯೋಗ! ಈ ನಾಡು ನುಡಿಯುವುದು ನನಗೆ 1 ಕೋಟಿ ರೂಪಾಯಿ, ಈ ಬಾಳ ಗುಡಿಯಲ್ಲಿ ನಿಜದ ಮುಂದೆ ನಾನು ಸಿಪಾಯಿ ಅಂತ. ಅದು ಎಷ್ಟು ಚೆನ್ನಾಗಿ ಬರೆದಿದ್ದಾರೆ ನೋಡಿ, ಅದು ಎಂಥ ಒಳ್ಳೆ ಪದಪ್ರಯೋಗ ರೀ ಅದು. ಈ ಹಾಡು ಅಂಬರೀಷ್ ಅವ್ರಿಗೆ ತುಂಬ ಖುಷಿಯಾಗಿರುತ್ತೆ. ಅವರು ತುಂಬ ಸ್ಟುಡಿಯೋಗೆಲ್ಲ ಬರಲ್ಲ, ರೆಕಾರ್ಡಿಂಗ್ ಎಲ್ಲ ಬರಲ್ಲ ಅವರು. ಅದು ಕೇಳಿ ಹಂಸಲೇಖ ಅವರು ಎಲ್ಲಿ ರೆಕಾರ್ಡಿಂಗ್ ಮಾಡ್ತಾರೆ ಸ್ಟುಡಿಯೋಗೆ ಫೋನ್ ಮಾಡಿ ಅಂಬರೀಷ್ ಅವರು ಅಲ್ಲಿ ಮಾತಾಡಿದರು. ತುಂಬ ಚೆನ್ನಾಗಿ ಮಾಡಿದ್ರು ಹಂಸಲೇಖ, ನನಗೆ ಇಷ್ಟ ಆಯಿತು ಹಾಡು ಅಂತ. ಅಲ್ಲಿ ಅಂಬರೀಷ್, ಯೇಸುದಾಸ್ ಹಾಗೂ ಹಂಸಲೇಖರ ಸಮಾಗಮ, ಅದು ಅಷ್ಟು ಒಳ್ಳೆ ಹಾಡೋದು. SPB ಅವ್ರು ಆಡಬೇಕಾಗಿರುತ್ತೆ ಈ ಹಾಡನ್ನ. ಇದು ನಿಮಗೆ ಹೇಳ್ಬೇಕಿತ್ತು ನೋಡಿ ಮಾಹಿತಿ. ಆ ಟೈಮಲ್ಲಿ SPB ಅವರಿಗೆ ಥ್ರೋಟ್ ಇನ್ಫೆಕ್ಷನ್ ಆಗಿರುತ್ತೆ. ಅವ್ರು ಮೆಡ್ರಾಸಿಂದ ಅವ್ರು ಬೆಂಗಳೂರಿಗೆ 1 ತಿಂಗಳ ಕಾಲ ಬರಲ್ಲ. ಆಗ ಅವರು ಅಲ್ಲಿ ಸ್ವಲ್ಪ ರೆಸ್ಟ್ಲಿರ್ತಾರೆ. ಹಾಗಾಗಿ ಆ ಟೈಮಲ್ಲಿ ಯೇಸುದಾಸ್ ಅವರು ತುಂಬ ಹಾಡನ್ನ ಆಡಿದ್ದಾರೆ. SPB ಅವರಿಗೆ ಅಂತಲೇ ಮಾಡಿರ್ತಾರೆ. ಅವ್ರಿಗೆ ಆ ಒಂದು ಸಮಸ್ಯೆ ಇದ್ದಿದ್ದರಿಂದ ಯೇಸುದಾಸ್ ಅವರು ಆಡಿಸ್ಬಿಡೋಣ, ಸೂಟ್ ಆಗುತ್ತೆ ಅಂತೇಳಿ ಅವ್ರ ಹತ್ರ ಆಡಿಸೋದು. ಅವರು ತುಂಬ ಖುಷಿಪಟ್ಟು ಹಾಡ್ತಾರೆ. ಅದೇ ರೀತಿ ಬಾರೆ ಚೆಲುವೆ ಚೆಲುವೆ ಅಂತ, ಚುಂಚನಕಟ್ಟೆ ಜಾತ್ರೆ, ನಿದ್ದೆ ಇಲ್ಲ ಹಗಲು ರಾತ್ರಿ ಅಂತ, ಅದು ಕೂಡ ಸೂಪರ್ ಹಾಡು. ಒಳ್ಳೆ ಚರಣಗಳು, ಹೈ ವೋಲ್ಟೇಜ್ ಹಾಡು, ಸಖತ್ತಾಗಿ ಬರೆದಿದ್ರು. ಅಯ್ಯಯ್ಯಯ್ಯೋ ಮೈ ನೋಡಪ್ಪೋ, ಬಾಗ್ತದೆ ಬೀಗ್ತದೆ ಕಬ್ಬಿದು, ಅಯ್ಯಯ್ಯಯ್ಯೋ ಕೈ ಬಿಡಪ್ಪೋ, ಸಿಹಿ ಸಕ್ಕರೆ ನೀಡ್ತದೆ ತಬ್ಬಿದು ಅಂತ. ಸಿಹಿ ಸಕ್ಕರೆ ನೀಡುವಂಥ ಒಂದು ಕಬ್ಬು ತಬುಕೋ ಅಂತ. ಹೌದೇನಮ್ಮೋ ನಂಗೆ ಬೇಕು ಕೊಡಮ್ಮೋ, ನನ್ನ ಬಾಯಿ ಒಣಗಿದೆ ನಿನ್ನ ಸಿಹಿ ಇಡಮ್ಮೋ ಅಂತ. ಪಕ್ಕ ಆಡು ಭಾಷೆಯಲ್ಲಿ ಜನಪದ ಶೈಲಿ ಮಾಡಿದಂಥ ಹಾಡು. ಹೌದೇನಪ್ಪೋ ದೊರೆ ಬೇಗ ತಡಿಯಪ್ಪೋ, ನಮ್ಮ ಆಲೆ ಮನೆ ಇದೆ ಸಿಹಿ ಒಲೆ ಮೇಲಿದೆ, ಬೆಂಕಿಲಿ ನಿಲ್ತೀನಿ ಬೆಲ್ಲನ ತಿಂತೀನಿ ಲೇ ನಾನು. ಸಖತ್ ಹೈ ವೋಲ್ಟೇಜ್ ಹಾಡೋದು. ಅದು ಯೇಸುದಾಸರ ವಾಯ್ಸಲ್ಲಿ ಕೇಳ್ತಾರೆ ಡ್ಯಾನ್ಸ್ ಮಾಡಬೇಕು ಅನ್ಸುತ್ತೆ. GP ರಾಜರತ್ನಂ ಸ್ಟೈಲಲ್ಲಿ ಒಂದು ಹಾಡು ಮಾಡ್ತಾರೆ, ಪ್ರೀತಿ ಮಾಡೋರ್ ಮಧ್ಯೆ ಹೋಗಿ ಬುದ್ಧಿ ಹೇಳೋ ದಡ್ಡ ಅಂತ. ಇದು ಕೂಡ ಯೇಸುದಾಸ್ ಅವರು ಆಡಿದ್ದು. ಸಖತ್ ಹಾಡೋದು. ಒಬ್ಬರ ಪಾಲ್ಗೆ ಸುಖ ಅಂತಿದ್ರೆ ಪಕ್ಕದವನಿಗಿರ್ತೈತೆ ದುಃಖ, ಒಂದೇ ನಾಣ್ಯದ 2 ಮುಖದ ಅನ್ಸುತ್ತೆ ದುಃಖ ಅಕ್ಕಪಕ್ಕ, ಕೇಳೋ ಹಳ್ಳಿ ಮುಖ, ಉಲ್ಟಾ ಪಲ್ಟಾ ಮಾಡಂಗಿಲ್ಲ ಬ್ರಹ್ಮ ಹಾಕಿದ್ ಲೆಕ್ಕ. ಇದೆಲ್ಲ ರತ್ನ ಸ್ಟೈಲು. ಸಖತ್ತಾಗಿ ಮಾಡಿದ್ರು ಹಾಡು. ತುಂಬಾ ಕಷ್ಟ ಈ ತರ ಹಾಡುಗಳು ಹಾಡೋದು. ಸರಾಗವಾಗಿ ಆಡಿದ್ರು ಯೇಸುದಾಸ್ ಅವರು. ಪ್ರಾಯವೇ ಒಂದನೇ ಅಂತ ಒಂದು ಹಾಡು, ಅದರಲ್ಲಿ ಕೆಲವು ಪದ ಬಳಕೆ ಸೂಪರ್ ಆಗಿ ಮಾಡಿದ್ರು. ಹೂವ ಮಂಜು ಸೋಕಿದಾಗ ರೋಮಾಂಚನ, ಮಂದಹಾಸ ಮೂಡಿದಾಗ ಚೆಲುವಾಂಚನ, ಗೆಲುವಾಂಚನ ಉದಯಾಂಚನ, ಸೃಷ್ಟಿ ದೃಷ್ಟಿ ಸೇರಿದಾಗ ಪ್ರೇಮಾಂಚನ, ಜೀವ ಭಾವ ಕೂಡಿದಾಗ ಪ್ರಣಯಾಂಚನ, ಮಿಲನಾಂಚನ ನಲಿವಾಂಚನ. ಮುಖ್ಯವಾದ ಒಂದು ಮಾತು ಹೇಳ್ಬೇಕು, ಅಂದವು ಹಾಡು ಹಾಡಿದ್ಮೇಲೆ ಯೇಸುದಾಸ್ ಅವರು ಹಾಡಿ ಹೋದ್ಮೇಲೆ 2 ಸಲ ಪ್ಲೇ ಮಾಡಿ ಕೇಳ್ತಾರೆ ಆ ಟೀಮು. ರಾಜ್ ಕಿಶೋರ್ ಅವರು, ಸಿಂಗ್ ಬಾಬು ಅವರು, ಹಂಸಲೇಖ ಅವರು, ವಿ ಮನೋಹರ್ ಸರ್ ಕೂಡ ಇರ್ತಾರಲ್ಲಿ. ಎಲ್ಲರೂ ಕೂತ್ಕೊಂಡು ಹಾಡನ್ನ ಪ್ಲೇ ಮಾಡ್ತಾರೆ. ಒಂದ್ಸಲ ಪ್ಲೇ ಮಾಡಿ ಒಂದು ಕೇಳಿದ್ಮೇಲೆ ಮತ್ತೊಂದು ಸಲ ಪ್ಲೇ ಮಾಡಿ ಕೇಳ್ತಾರೆ, ಯಾಕೆಂದ್ರೆ ವೈಬ್ರೇಷನ್ ಹಂಗಿರುತ್ತೆ. ರಾಜ್ ಕಿಶೋರ್ ಹೇಳ್ತಾರೆ, ಇದು ಸೂಪರ್ ಡೂಪರ್ ಹಿಟ್ ಸರ್, ಹಾಡಿದು ಸಖತ್ ವೈಬ್ರೇಷನ್ ಇದೆ, ಸಖತ್ತಾಗಿದೆ ಹಾಡು ಅಂತ. ಆ ಸ್ಟಾರ್ಟಿಂಗ್ ಹೇಳಿದ್ನಲ್ಲ ನಾನು, DX7 ಕೀಬೋರ್ಡ್ನಲ್ಲಿ ನುಡಿಸಿದಂಥ ಟ್ಯೂನು
ಸೂಪರ್. ಮಲೆನಾಡ ಮೇಲೆ ಮುಗಿಲಾ ಮಾಲೆ ಅಂತ ಒಂದು ಹಾಡು, ಸುವಾಲೆ ಸುವಾಲೆ ಅಂತ ಒಂದು ಹಾಡು. ಅಲ್ಲಿ ಇನ್ನೊಂದು ಮುಖ್ಯವಾದ ವಿಷಯ ಹೇಳ್ಬೇಕು, ಆ ಪ್ರೀತಿ ಮಾಡೋರ್ ಮಧ್ಯ ಹೋಗಿ ಬುದ್ಧಿ ಹೇಳೋ ದಡ್ಡ. ಈ ಹಾಡಲ್ಲಿ ಮಧ್ಯದಲ್ಲಿ ಒಂದು ಅಂದವೋ ಬಿಟ್ಸ್ ಬರುತ್ತೆ ಆಲಾಪ. ಅದನ್ನ ಶಾಸ್ತ್ರಿ ಅವರು ಹಾಗೂ ಚಂದ್ರಿಕ ಗುರಜ್ ಅವರು ಆಡಿರೋದು. ಎಷ್ಟು ಚೆನ್ನಾಗಿ ಆಡಿದ್ದಾರೆ ಅನ್ನೋದು ಕೇಳಿದ್ರೆ ಗೊತ್ತಾಗುತ್ತೆ ನಿಮಗೆ. ಈ ರೀತಿ ಒಳ್ಳೆ ಒಳ್ಳೆ ಹಾಡುಗಳು ಹಂಸಲೇಖ ಅವ್ರು ಮಾಡಿದ್ರು. ಎಲ್ಲ ಸಂಖ್ಯೆ ಸ್ಟುಡಿಯೋ ಕ್ಯಾಬಿನಲ್ಲಿ ಸೃಷ್ಟಿ ಮಾಡೋದು, ಅಲ್ಲೇ ರೆಕಾರ್ಡಿಂಗು ಆಗೋದು. ಎಸ್ ದಾಸರು ಬಂದು ಹಾಡಿ ಚಂದ್ರಿಕಾ ಮೇಡಮ್ಗೆ ಒಂದು ಬಾಂಧವ್ಯ ಶುರು ಆಗುತ್ತೆ. ಇವತ್ತಿಗೂ ಅವ್ರನ್ನ ಒಂದು ಗುರುಗಳ ಥರ ಪೂಜಿಸ್ತಾರೆ ಚಂದ್ರಿಕಾ ಮೇಡಮ್. ಹಾಗೂ ಎಸ್ ದಾಸರು ಹೋದ್ಮೇಲೆ ಅವರು ಪ್ಲೇ ಮಾಡಿ 2-3 ಸಲ ಕೇಳ್ತಾರೆ ಹಾಡನ್ನ, ಖುಷಿ ಪಡ್ತಾರೆ. ಅಂಬರೀಷ್ ಅವರು ಫೋನ್ ಮಾಡಿ ವಿಶ್ ಮಾಡ್ತಾರೆ ಹಂಸಲೇಖ ಅವರಿಗೆ, ಖುಷಿ ಆಯ್ತು ನನಗೆ ಒಳ್ಳೆ ಹಾಡು ಅಂತ. ಈಗ ಮಲ್ಲಿಗೆ ಹಾಡುಗಳನ್ನ ಕೇಳಿ ಎಂಜಾಯ್ ಮಾಡಿ. ಥ್ಯಾಂಕ್ ಯು.